ಸ್ನೇಹಿತರೆ, ನಾನು ನಿಮ್ಮ ಡಾಗ್ ಸತೀಶ್ನ ಕಸಿನ್ ಸಿಸ್ಟರ್ ಬೆಕ್ಕು ಶೈಲಜಾ. ಇಲ್ಲಿ ನೋಡಿ, ಇದು ಯಾರು ಕಾಣ್ತಾ ಇದ್ದಾರೆ ಅಂತ, ನಮ್ಮ ಹುಲಿಯ ಇವನು. ಅವನು ನೋಡಿ ಬಿಳಿಯ, ಅವಳು ನೋಡಿ ಸುಂದ್ರಿ. ಇವರೆಲ್ಲ ನಮ್ಮ ಊರಿನ ಬೆಕ್ಕುಗಳು. ನಾನು ನಮ್ಮ ಅಣ್ಣನ ಥರ ಕೋಟ್ಯಾಧಿಪತಿ ಅಲ್ಲ. ಸೊ ನಾನು ಇವ್ರಿಗೆಲ್ಲ ಸ್ವಲ್ಪ ಮನೇಲಿ ಉಳಿದಿರೋ ಮೀನು ತುಂಡು, ಮನೆಯಲ್ಲಿ ನಾವು ತಿಂದಾದ್ಮೇಲೆ ಇರೋ ಚಿಕನ್ ಪೀಸು, ಒಂದೊಂದು ದಿನ ಲಕ್ಸುರಿಯಾಗಿ ಸ್ವಲ್ಪ ಹಾಲು ಎಲ್ಲ ಕೊಡ್ತೀನಿ. ಖರ್ಚು ಭಾಳ ಕಮ್ಮಿ. ಒಂದೊಂದು ಬೆಕ್ಕಿಗೆ ಒಂದು 20-30 ರೂಪಾಯಿಂದ ಒಂದು 100 ರೂಪಾಯಿ ಒಳಗಡೆ ಕೆಲಸ ಆಗೋಗುತ್ತೆ. ಇವರೆಲ್ಲ ನೋಡಿ ಭಾಳ ಪ್ರೀತಿಯಿಂದ ಬಂದು ನೋಡಿ, ಅವ್ನು ನೋಡಿ ಹುಲಿಯ ಫುಲ್ ಡ್ಯಾನ್ಸ್ ಮಾಡಿ ಎಲ್ಲ ಫುಲ್ ಇಂಪ್ರೆಸ್ ಮಾಡ್ತಾವನ್ನ ಒರ್ಲಾಡಿ ಏನಾದರೂ ಕೊಡಲಿ ಇನ್ನೂ ಸ್ವಲ್ಪ ತಿನ್ನೋಕ್ಕೆ ಅಂತ. ಇವಾಗ ತಾನೇ ನೆನ್ನೆ ಮಿಕ್ಕಿರೋ ಬಿರಿಯಾನಿ ಹಾಕಿದೆ ಇವ್ರಿಗೆ. ಬಿರಿಯಾನಿ ತಿಂದಿದ್ದು ಖುಷಿಲಿ ಹುಲಿಯನ ಆಟ ನೋಡಿ ಏನು ಸಖತ್ತಾಗಿದೆ. ನಮ್ಮ ಅಣ್ಣ ಆಗಿದ್ದರೆ ಈ ಬೆಕ್ಕಿಗೆ ಒಂದು 20 ಕೋಟಿ ಕೊಟ್ಟು ತರ್ತಾಯಿದ್ನೇನು. ನೋಡಿ, ಇದು ಸ್ವಲ್ಪ ಏನು ಹೇಳ್ತಾರೆ, ಫ್ಯಾಬ್ಲೋ ಎಸ್ಕೋಬಾರ್ ಥರ ಇದ್ದಾನೆ ಇವನು ಹುಡ್ದಾಗಿಂದ. ಯಾಕಂದರೆ ಫ್ಯಾಬ್ಲೋ ಎಸ್ಕೋಬಾರ್ ಅಲ್ಲ, ಇವನು ಲೋಕಲ್ ಎಣ್ಣೆ ಹೊಡೆದವನಂಗಿದ್ದಾನೆ. ಫ್ಯಾಬ್ಲೋ ಎಸ್ಕೋಬಾರು ಡ್ರಗ್ ಅಡಿಕ್ಟ್ ಥರ ಇರೋದು ಒಂದು ನಾಯಿ ಅಂತ ಹೇಳ್ತಾ ಇರ್ತಾರೆ ನಮ್ಮಣ್ಣ. ಆದರೆ ಇವನು ಲೋಕಲ್ ಕುಡ್ಕ ಅಂದ್ಕೊಳ್ಳಿ. ಸ್ವಲ್ಪ ಸಣ್ಣಕ್ಕಿರ್ತಾನೆ, ಹುಡ್ದಾಗಿಂದ ಹಿಂಗೆ ಇದ್ದಾನೆ. ಅಲ್ಲಲ್ಲಿ ಬಿದ್ದೋಗ್ಬಿಡ್ತಾನೆ, ಸ್ವಲ್ಪ ತಿಂದ್ಬಿಟ್ಟು ಬಿದ್ದೋಗ್ಬಿಡ್ತಾನೆ ಇವನು. ಇಲ್ಲಿ ಇವಳಿದ್ದಾಳಲ್ಲ, ಇವಳು ಸಿಕ್ಕಾಪಟ್ಟೆ ಡಿಸೆಂಟು, ಟೈ ಕಟ್ಕೊಂಡಂಗಿರ್ತಾಳೆ ನೋಡಿ. ಡಿಸೆಂಟ್ ಕ್ವೀನ್ ಇವಳು. ಹೋಗ್ತಾ ಇದ್ದಾಳೆ ನೋಡಿ, ಅವ್ರ ಅಕ್ಕ, ಹುಲಿಯನ ಅಕ್ಕ. ಇವ್ರ ಅಮ್ಮನ ಹೆಸರು ಮೀನಾಕ್ಷಿ ಅಂತ ನನ್ನ ಮಗ ಹೆಸರಿಟ್ಟಿದ್ದ. ಅವರಮ್ಮ ಇವತ್ತೆಲ್ಲೋ ಆಚೆ ಹೋಗಿದ್ದಾಳೆ. ಅವಳು ಬಂದಮೇಲೆ ತೋರಿಸ್ತೀನಿ ನಿಮಗೆ. ಅವಳಿಗೆ ಮೀನಾಕ್ಷಿ ಅಂತ ಯಾಕೆ ಹೆಸರಿಟ್ವಿ ಅಂದರೆ, ಅವಳು ಸಿಕ್ಕಾಪಟ್ಟೆ ಮೀನು ತಿಂತಾಯಿದ್ಲು. ಅದಕ್ಕೆ ನಾವು ಅವಳಿಗೆ ಮೀನಾಕ್ಷಿ ಅಂತ ಹೆಸರಿಟ್ಟಿದ್ವಿ. ಸಿಕ್ಕಾಪಟ್ಟೆ ಮಕ್ಕಳನ್ನು ಮಾಡಿಬಿಟ್ಟಿದ್ದಾಳೆ ನೋಡಿ. ಇವನು ಹುಲಿಯ ಇರ್ಬೋದು, ಇವಳಿರ್ಬೋದು, ಇವಳ ಥರನೇ ಇದ್ದಾಳೆ ಅವರಮ್ಮ ಸ್ವಲ್ಪ ನೋಡೋಕ್ಕೆ. ಅವಳು ಸುಂದ್ರಿ. ಅವಳು ಸ್ವಲ್ಪ ತಿಂದ್ಬಿಟ್ರೆ ಸಾಕು ಮಲ್ಕೊಂಬಿಡ್ತಾಳೆ. ಅವಳಿಗೆ ನಿದ್ದೆ ಜಾಸ್ತಿ ಬೇಗ ಬರುತ್ತೆ. ಆದರೆ ನೋಡಿ, ಇವರೆಲ್ಲ ಇಲ್ಲೇ ಈ ಕಾರ್ ಕೆಳಗಡೆ ಬರೀ ಒಂದು 20-25 ಲಕ್ಷದ ಕಾರ್ ಕೆಳಗಡೆ ಮಲ್ಕೊತಾರೆ. ನಮ್ಮಣ್ಣ ಆದರೆ ಯಾವುದಾದ್ರೂ ಒಂದು ದೊಡ್ಡ ಲಕ್ಸುರಿ ಕಾರಲ್ಲಿ, 1 ಕೋಟಿ ರೂಪಾಯಿ ಕಾರಲ್ಲಿ ಡಾಗ್ ಸತೀಶ್ ಅವರು ಡಾಗ್ಸನ್ನು ಸಾಕ್ತಾ ಇರ್ತಾರೆ. 1 ಕೋಟಿ ಅಲ್ಲ, ನಾಯಿಗೇನೆ 100 ಕೋಟಿ ಇದೆ ನಮ್ಮ ಅಣ್ಣನ ಹತ್ರ ಇರೋದು. ತೋಳ ಥರ ಇರುತ್ತೆ. ನಾವು ಬೆಕ್ಕು ಶೈಲಜಾ ಅಲ್ವಾ, ಸೊ ನಾವು ಬರೀ ಬೆಕ್ಕುಗಳನ್ನು ಮಾತ್ರ ಸಾಕ್ತೀವಿ. ಮತ್ತು ನಮ್ಮದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವರ್ಕೌಟ್ ಆಗುತ್ತೆ ಇವೆಲ್ಲ ವಿಚಾರಗಳು, ಈ ಬೆಕ್ಕುಗಳನ್ನೆಲ್ಲ ಸಾಕೋದು. ಇವ್ರ ಫ್ರೆಂಡ್ಸು ಎಲ್ಲ ಬರ್ತಾ ಇರ್ತಾರೆ ಅವಾಗವಾಗ. ನಾವು ಫುಲ್ಲು ಫ್ರೀಯಾಗಿ ಬಿಟ್ಬಿಟ್ಟಿರ್ತೀವಿ. ಇದು ನಮ್ಮ ಮನೆ ಅಂಗಳದಲ್ಲಿ ಇಲ್ಲೇ ಆಟ ಆಡ್ಕೊಂಡಿರ್ತಾರೆ ಇವರು. ಪಕ್ಕಾ ಲೋಕಲ್ಲು. ನಾಯಿಗಳು ಬಂದರೂ ಓಡಿಸ್ಬಿಡ್ತಾರೆ ಇವರು. ರೌಡಿಗಳಿದ್ದಂಗೆ ಇರ್ತಾರೆ ಇವರು ನೋಡಿ. ಎಲ್ಲ ಊಟ ಆಗಿ ಫುಲ್ಲು ಕ್ಲೀನಿಂಗ್ ಕಾರ್ಯಕ್ರಮದಲ್ಲಿದ್ದಾರೆ ಎಲ್ಲ. ಇದರಲ್ಲಿ ಅವ್ರವ್ರು ಖುಷಿಯಾಗಿದ್ದಾರೆ ನೋಡಿ. ಸ್ನೇಹಿತರೆ, ಇವನು ತುಂಬ ಬೆಳ್ಳಕ್ಕಿದ್ದಾನೆ, ತುಂಬ ಕಾಸ್ಟ್ಲಿ ಅಂತೆಲ್ಲ ಅಂದ್ಕೋಬೇಡಿ. ಭಾಳ ಕಡಿಮೆ ರೇಟೇ ಅಲ್ಲ, ಫ್ರೀಯಾಗಿ ಬಂದಿರೋದು ಇವನು ನಮ್ಮ ಮನೆಗೆ. ಇವನು ಅಷ್ಟೇ, ಹುಲಿಯ ಅಂತ ಹೆಸರಿಟ್ಟಿದ್ದೀವಿ, ಕೋಟ್ಯಾಧೀಶ್ವರ ಅಂತೆಲ್ಲ ಅನ್ಕೋಬೇಡಿ. ಇವನು ಫ್ರೀ. ಬೇಕಾದ್ರೆ ನೀವು ಹಂಗೆ ಬಂದ್ರೂ ಹಿಡ್ಕೊಂಡು ಹೋಗ್ಬಿಡಿ. ಯಾಕಂದರೆ ಇವ್ರು ಇಷ್ಟು ಜನನೆಲ್ಲ ನಮಗೆ ಸಾಕೋಕ್ಕೆ ಏನು ಸಾಕಲೇಬೇಕು ಅಂತೇನಿಲ್ಲ. ನಿಮ್ಗೇನಾದ್ರು ಬೇಕಿದ್ದರೆ ಬಂದು ಹಿಡ್ಕೊಂಡು ಹೋಗ್ಬೋದು. ಸುಮಾರು ಜನ ಇದ್ದಾರೆ. ಇನ್ನೂ ಸಂಜೆ ಆದರೆ ಇನ್ನೂ ಒಂದು 4-5 ಜನ ಬರ್ತಾರೆ. ನಾನು ಯಾಕೆ ಸಾಕಿದ್ದೀನಿ ಅಂತ ಒಂದು ಗುಟ್ಟು ಹೇಳ್ಬಿಡ್ತೀನಿ ನೋಡಿ. ಈ ಕಡೆಗೆ ಕಾಂಪೌಂಡ್ ಇದೆಯಲ್ಲ, ಈ ಕಡೆಯಿಂದ ಎಲ್ಲ ಇಲಿಗಳು ಬರ್ಬೋದು, ಕಾರ್ ಕೆಳಗಡೆ ಸೇರ್ಕೋಬೋದು ಅನ್ನೋ ಭಯ ನನಗಿಲ್ಲ. ಯಾಕಂದರೆ ನಾನು ಇವ್ರನ್ನ ವಾಚ್ ಬೆಕ್ಕುಗಳಾಗಿ ಇಟ್ಟಿದ್ದೀನಿ. ಇವರು ನಮ್ಮ ಕಾರ್ ಕೆಳಗಡೆ ಇಲಿಗಳು, ಏನು ಹುಳಗಳು ಯಾವುದು ಬರದೇ ಇರೋಂಗೆ ನೋಡ್ಕೋತಾರೆ. ಇವೇನು ಒಂದು ಚಿಟ್ಟೆಯನ್ನು ಕೂಡ ಈ ಕಡೆ ನುಸ್ಲಕ್ಕೆ ಬಿಡಲ್ಲ ಇವರು. ಸೊ ಇವರು ಎಷ್ಟು ಸೇಫ್ಟಿಯಾಗಿ ನಮ್ಮ ಕಾರ್ಗಳನ್ನು ಕಾಯ್ತಾರೆ ಅಂತ ಹೇಳಿದ್ರೆ, ಇವತ್ತುವರೆಗೂ ಒಂದು ಇಲಿ ಬಂದಿಲ್ಲ. ಹಾಗೂ ಯಾವುದೇ ಒಂದು ನಾಯಿಗಳು ಬಂದರೆ ಕೂಡ ಸ್ವಲ್ಪ ಎದುರಿಸ್ತವೆ. ಧೈರ್ಯವಂತ ಬೆಕ್ಕುಗಳು ನಮ್ಮದು. ಇವನು ಫ್ಯಾಬ್ಲೋ ಎಸ್ಕೋಬಾರ್ ಇದ್ದಾನಲ್ಲ ಬಿಳಿಯ, ಇವನು ಫ್ಯಾಬ್ಲೋ ಎಸ್ಕೋಬಾರ್ ಲೋಕಲ್ ಕುಡ್ಕ. ಇವನೂ ಅಷ್ಟೇ ಅಪ್ಪ, ಭಾರಿ ಚೆನ್ನಾಗಿ ಕಾಯ್ತಾನೆ. ಇವನು ನೋಡಿ, ಹುಲಿಯ ಹೋಗ್ತಾವನು ಇವಾಗ ಮಲ್ಕೊಳ್ಳೋಕೆ ಕಾರ್ ಕೆಳಗಡೆ. ಸೀದಾ ಹೋಗಿ ಇವಾಗ ಪಾಚ್ಕೊಬಿಡ್ತಾನೆ ಅವನು. ಅಷ್ಟೇ ವಿಷಯ. ಸುಂದ್ರಿ ಆಚೆ ಕಡೆಯಿಂದ ಕಾಯ್ತಾ ಇದ್ದಾಳೆ. ಅವ್ರ ಅಕ್ಕ ಟೈ ಕಟ್ಕೊಂಡು ಡೀಸೆಂಟಾಗಿ ಏನೋ ಕ್ಲೀನಿಂಗಲ್ಲ ಅವಳೆ. ಅವನು ಬಿಡಿ, ಅವನು ಹಂಗೆ ಏನೋ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿರೋ ಒಂಥರ ಆಡ್ತಾ ಇರ್ತಾನೆ. ಅರೆ ಏನೂ ತಿಂದಿರಲ್ಲ, ಸುಮ್ಮನೆ ಕ್ಲೀನಿಂಗ್ ಕೆಲಸ ಅವನು. ನಾಟಕ, ಸಿಕ್ಕಾಪಟ್ಟೆ ನಾಟಕ ಅವನು. ಡ್ರಾಮಾ ಮ್ಯಾನ್ ಅವನು ನೋಡಿ, ಸಿಕ್ಕಾಪಟ್ಟೆ ಡ್ರಾಮಾ ಅವನು. ಸರಿ, ಹೀಗೆ ನೀವು ಬೆಕ್ಕು ಶೈಲಜಾಗೆ ಸಪೋರ್ಟ್ ಮಾಡ್ತಾಯಿರಿ.
ನಮ್ಮ ಸುಂದ್ರಿನೂ ಮಲ್ಕೊಂಬಿಟ್ಟಿದ್ದಾಳೆ. ನಾನು ಇನ್ನೊಂದು ಸತಿ ಇವ್ರ ಬಗ್ಗೆ ಎಲ್ಲ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾರು ಚೆನ್ನಾಗಿದ್ರು ಉಲಿಯಾನ, ಸುಂದ್ರಿನ, ಟೈಯ, ನಮ್ಮ ಫ್ಯಾಬ್ಲೋ, ಎಸ್ಕೋಬಾರ್, ಲೋಕಲ್ ಕುಡ್ಕಣ ಎಲ್ಲ ನೋಡ್ಕೊಂಡಿರಿ, ಆಮೇಲೆ ಹೇಳಿ. ಥ್ಯಾಂಕ್ ಯು.